ಮಾಹಾತ್ಮ್ಯಜ್ಞಾನಪೂರ್ವಸ್ತು ಸುದೃಢಃ ಸರ್ವತೋಧಿಕಃ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥಾ. ಅನುವ್ಯಾಖ್ಯಾನದಲ್ಲಿ ಬಂದಂತಹ ಶ್ಲೋಕ ಇದು. ಅದನ್ನು ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯ ವ್ಯಾಖ್ಯಾನ ರೂಪವಾದ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ ಆ ಶ್ಲೋಕವನ್ನು ಕೈಗೆತ್ಕೊಂಡು ಚರ್ಚೆ ಮಾಡಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಮಹಾತ್ಮ ಜ್ಞಾನ ಅಂತನ್ನೋದು ಭಕ್ತಿಯ ಉತ್ಪತ್ತಿಗೆ ಹೇಗೆ ಕಾರಣ ಅಂತ ಅಲ್ಲೊಂದು ಪ್ರಶ್ನವೂ ಕೂಡ ಬಂದಿತ್ತು. ಮಹಾತ್ಮ ಜ್ಞಾನ ಇಲ್ಲದೆ ಹೋದರೂ ಕೂಡ ಭಕ್ತಿ ಅರ್ಥಾತ್ ಸ್ನೇಹ ಕೆಲವರಲ್ಲಿ ಇರೋದು ಕಂಡಿದೆ. ತಂದೆ ತಾಯಂದ್ರಿಗೆ ಮಕ್ಕಳ ಬಗ್ಗೆ ಇರೋದು ಕಂಡಿದೆ. ಇನ್ನ ಕೆಲವು ಕಡೆ ಮಹಾತ್ಮ ಜ್ಞಾನ ಇದ್ರೂ ಕೂಡ ಸ್ನೇಹ ಇಲ್ಲದೇ ಇರುವುದು ಕಂಡಿದೆ ಮಾತ್ಸರ್ಯದಿಂದಾಗಿ. ಹೀಗೆ ಅನ್ವಯ ವ್ಯಭಿಚಾರ ಇದೆ ಮತ್ತು ವ್ಯತಿರೇಕ ವ್ಯಭಿಚಾರ ಇದೆ. ಅದರಿಂದ ಮಹಾತ್ಮ ಜ್ಞಾನಂ ಸ್ನೇಹ ಅಹೇತು ರೀತಿ, ಅದು ಸ್ನೇಹಕ್ಕೆ ಕಾರಣ ಅಲ್ವೇ ಅಲ್ಲ ಅಂತ ಹೀಗೆ ಒಂದು ಪ್ರಶ್ನೆ ಬಂತು. ಇದು ಪ್ರಶ್ನೆ ನಾವು ಇದು ಹಿಂದೆ ಹೇಳಿದ್ವಿ. ಅತ್ರ ಏವಕಾರೇಣ ಏತಚ್ಚೋದ್ಯಂ ಪ್ರತ್ಯುಕ್ತಂ ಅಂತ. ಈ ಅಣುಭಾಷ್ಯದಲ್ಲಿ ಬಂದಂತಹ ಏವಕಾರದಿಂದ ಈ ಒಂದು ಪ್ರಶ್ನವನ್ನ ನಾವು ಪರಿಹಾರ ಮಾಡ್ಕೊಂಡಾಗಾಯ್ತು. ಜ್ಞಾನೇನ ಏವ ಅಂತ ಹೇಳಿದ್ದೀವಲ್ಲ, ಆ ಜ್ಞಾನೇನ ಏವ ಎಂಬ ಏವಕಾರದಿಂದ ಈ ಒಂದು ಪ್ರಶ್ನಕ್ಕೆ ಉತ್ತರ ಕೊಟ್ಟ ಹಾಗಾಯಿತು. ಆ ಚೋದ್ಯ ಯಾವುದು ಅಂತ ಅನ್ನೋದನ್ನ ಈ 37ನೇ ಗದ್ಯ ಭಾಗದಲ್ಲಿ 2 ವಾಕ್ಯಗಳಿಂದ ರಾಘವೇಂದ್ರ ಸ್ವಾಮಿಗಳು ವಿವರಿಸಿದರು. ಆದರೆ ಅದಕ್ಕೆ ನಮ್ಮ ಉತ್ತರ ಹೀಗಿದೆ. ಅಲ್ಲಿ ಅದಕ್ಕಿಂತ ಮೊದಲು ಗಮನಿಸಬೇಕು, ಏತಚ್ಚೋದ್ಯಂ ಅಂತದಾದ್ಮೇಲೆ ಏತಚ್ಚೋದ್ಯಂ ಸ್ನೇಹ ಅಹೇತು ರೀತಿ ಅತ್ರ ಏವಕಾರೇಣ ಏತಚ್ಚೋದ್ಯಂ ಪ್ರತ್ಯುಕ್ತಂ, ಏವಕಾರವನ್ನು ಪ್ರಯೋಗ ಮಾಡಿದ್ರಿಂದ ಈ ಒಂದು ಪ್ರಶ್ನವನ್ನು ಉತ್ತರಿಸಿದಂತಾಯಿತು. ಅದು ಏನು ಕಿಂ ತಚ್ಚೋದ್ಯಂ ಅಂದ್ರೆ ವಿನಾಪಿ ಮಹಾತ್ಮ ಜ್ಞಾನಂ ಅಲ್ಲಿಂದ ಪ್ರಾರಂಭ ಮಾಡಿ ಸ್ನೇಹ ಅಹೇತು ಅಲ್ಲಿಯವರೆಗೆ ಚೋದ್ಯ ಇತಿ, ಹೀಗೆ ಆ ಚೋದ್ಯವಿದೆ. ಆ ಚೋದ್ಯಕ್ಕೆ ಹೀಗೆ ಉತ್ತರ ನಾವು ಹೇಳಬೇಕು. ಹೇತ್ವಂತರೇಣ ಫಲಸಿದ್ಧಾವಪಿ ಅಸ್ಯ ಹೇತುತ್ವ ಅವಿರೋಧಾತ್. ಮಹಾತ್ಮ ಜ್ಞಾನ ಅಂತನ್ನುವುದು ಭಕ್ತಿಗೆ ಕಾರಣ ಅಂತ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಕಾರ್ಯ ಇದ್ದಾಗ ಕಾರಣ ಇರಬೇಕು. ನಮ್ಮ ನಿಯಮ ಏನು? ಮಹಾತ್ಮ ಜ್ಞಾನ ಇದ್ರೆ ಭಕ್ತಿ ಇದ್ದೇ ಇರ್ತದೆ ಅಂತ ನಿಯಮ. ಆದರೆ ಆ ಭಕ್ತಿ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಇರಬೇಕಾದ್ರೆ ಮಹಾತ್ಮ ಜ್ಞಾನವೇ ಇರಬೇಕಂತ ಏನಿಲ್ಲ. ಹೇತ್ವಂತರೇಣ ತಂದೆ ತಾಯಂದಿರಿಗೆ ಮಗುವಿನ ಬಗ್ಗೆ ಮಹಾತ್ಮ ಜ್ಞಾನ ಇಲ್ಲದೆ ಹೋದ್ರೂ ಕೂಡ ವಾತ್ಸಲ್ಯ ಅಭಿಮಾನ ಇರ್ತದೆ. ಆ ಅಭಿಮಾನದ ಕಾರಣದಿಂದಾಗಿ, ರಕ್ತ ಸಂಬಂಧದ ಕಾರಣದಿಂದಾಗಿ ಅವರಿಗೆ ಆ ಮಗುವಿನ ಬಗ್ಗೆ ಮಹಾತ್ಮ ಜ್ಞಾನ ಇಲ್ಲದೆ ಹೋದ್ರೂ ಕೂಡ ಸ್ನೇಹ ಬರಬಹುದು. ಹಾಗಾದ್ರೆ ಫಲಸಿದ್ಧವು, ಫಲ ಅಂದ್ರೆ ಭಕ್ತಿ ಅಥವಾ ಸ್ನೇಹ. ಆ ಭಕ್ತಿ ಅಥವಾ ಸ್ನೇಹ ಬರಬೇಕಾದ್ರೆ ಹೇತ್ವಂತರ ಮತ್ತೂ ಒಂದು ಹೇತು ಇದೆ. ಮಹಾತ್ಮ ಜ್ಞಾನ ಅಲ್ಲದೆ ಮತ್ತೂ ಒಂದು ಹೇತು ಇದ್ದೇ ಇದೆ. ಹೀಗಿದ್ದಾಗ ಭಕ್ತಿ ಅಥವಾ ಸ್ನೇಹ ಅಂತ ಅನ್ನೋದು ಬೇರೆ ಕಾರಣದಿಂದಲೂ ಬರಬಹುದು. ಆದರೆ ಮಹಾತ್ಮ ಜ್ಞಾನದಿಂದ ಅದು ಬರುವುದಿಲ್ಲ ಅಂತಿಲ್ಲ. ಅಸ್ಯ ಹೇತುತ್ವ ಅವಿರೋಧಾತ್. ಅಸ್ಯ ಅಂದ್ರೆ ಈ ಮಹಾತ್ಮ ಜ್ಞಾನವು ಭಕ್ತಿಗೆ ಕಾರಣ ಅಂತ ಹೇಳಿದ್ದೇನಿದೆ, ಇದಕ್ಕೆ ಮಾತ್ರ ಯಾವುದೇ ವಿರೋಧ ಇಲ್ಲ. ಮಹಾತ್ಮ ಜ್ಞಾನದಿಂದ ಭಕ್ತಿ ಬರ್ಲಿಕ್ಕೆ ತೊಂದರೆ ಇಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಕಾರೀರೀಂ ವಿನಾ ವೃಷ್ಟಿ ದೃಷ್ಟ ಇತಿ ಕಾರೀರ್ಯಾ ವೃಷ್ಟಿ ಅಹೇತುತ್ವ ಅಭಾವಾತ್. ಈ ವೇದದಲ್ಲಿ ಹೀಗೆ ಒಂದು ಮಾತು ಕೇಳಿ ಬರ್ತದೆ, ವೃಷ್ಟಿ ಹೇತೋ ಕಾರೀರ್ಯ ಯಜೇತ ಅಂತ. ಇದು ವೇದದ ಮಾತನ್ನು ನಾನು ಸರಿಯಾಗಿ ಎಕ್ಸಾಕ್ಟ್ಲಿ ಅದು ಹೇಗಿದೆಯೋ ಹಾಗೆ ಹೇಳಿಲ್ಲದೆ ಇರಬಹುದು. ವೃಷ್ಟಿ ಹೇತೋ ಕಾರೀರ್ಯ ಯಜೇತ. ಮಳೆ ಬರಬೇಕು ಅಂತಿದ್ರೆ ಕಾರೀರ್ಯ, ಕಾರೀರಿ ಅಂತ ಈಕಾರ ಅಂತ ಶಬ್ದ, ಕಾರೀರ್ಯ ಅಂತ ತೃತೀಯ ವಿಭಕ್ತಿ ಏಕವಚನ ಶಬ್ದ. ಆ ಕಾರೀರಿ ಯಾಗದಿಂದ ಹೋಮ ಮಾಡಬೇಕು, ಕಾರೀರಿ ವಿಧಾನದ ಮೂಲಕ ಹೋಮ ಮಾಡಬೇಕು ಅಂತ ಅಲ್ಲೇ ಇರೋದು. ಈಗ ಇಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡಬಹುದು, ಕೆಲವರೆಲ್ಲ ಯಾವುದೇ ಕಾರೀರಿ ಯಾಗ ಮೊದಲಾದದ್ದು ಯಾವುದನ್ನು ಮಾಡ್ತಾ ಇಲ್ಲ, ಆದರೂ ಕೂಡ ಮಳೆ ಬರ್ತಾ ಇದೆಯಲ್ವಾ ಅಂತ. ಕಾರೀರೀಂ ವಿನ, ಕಾರೀರಿ ಎಂಬ ಹೆಸರಿನ ಇಷ್ಟಿ ಯಾಗ, ಅದು ಇಲ್ಲದೆ ಹೋದ್ರೂ ಕೂಡ ವೃಷ್ಟಿ ಮಳೆಯು ದೃಷ್ಟ ಕಂಡಿದೆ ಇತಿ ಅಂದ ಮಾತ್ರಕ್ಕೆ ಕಾರೀರ್ಯಾ ವೃಷ್ಟಿ ಅಹೇತುತ್ವಾಭಾವಾತ್. ಕಾರೀರಿ ಯಾಗ ಅನ್ನುವುದು ವೃಷ್ಟಿಗೆ ಕಾರಣ ಅಲ್ಲ ಅಂತೇನೂ ಅಲ್ಲ, ಅದು ವೃಷ್ಟಿಗೆ ಕಾರಣ ಆಗೇ ಆಗಿದೆ.
ಕಾರ್ಯಯಾಗಕ್ಕೂ ವೃಷ್ಟಿಗೂ ಇರುವ ಕಾರ್ಯಕಾರಣ ಭಾವಕ್ಕೇನು ಸಂಬಂಧ ಇಲ್ಲ. ಒಂದು ಕಾರ್ಯ ಹುಟ್ಟಲಿಕ್ಕೆ ಒಂದೊಂದು ಕಡೆ ಒಂದೊಂದು ಕಾರಣಗಳಿರಬಹುದು. ಈ ಪ್ರದೇಶದಲ್ಲಿ ಒಂದು ರೀತಿ ಕಾರಣ, ಆ ಪ್ರದೇಶದಲ್ಲಿ ಮತ್ತೊಂದು ರೀತಿ ಕಾರಣ, ಹೀಗೆಲ್ಲ ಇರುವ ಸಾಧ್ಯತೆ ಇದೆ. ಅದರಿಂದ ಯಾವುದೇ ದೋಷ ಇಲ್ಲ, ಅದ್ರಲ್ಲಿ ಕಂಡಿದೆ. ಹಾಗೆ ಇಲ್ಲಿಯೂ ಕೂಡ ಮಹಾತ್ಮ ಜ್ಞಾನದಿಂದ ಭಕ್ತಿ ಕೆಲವರಿಗೆ, ಭಗವಂತನಲ್ಲಿ ಭಕ್ತರಿಗೆ. ಮಹಾತ್ಮ ಜ್ಞಾನ ಇಲ್ಲದೆ ಹೋದರೂ ಕೂಡ ಅಭಿಮಾನದಿಂದಾಗಿ, ನಮ್ಮ ಮಗು ಅನ್ನುವಂಥ ಅಭಿಮಾನದಿಂದಾಗಿ ಭಕ್ತಿ ಅರ್ಥಾತ್ ಸ್ನೇಹ ಇನ್ನು ಕೆಲವರಿಗೆ, ತಂದೆ ತಾಯಂದಿರಿಗೆ ಮಗುವಿನ ಬಗ್ಗೆ. ಹೀಗಿರುವುದರಿಂದ ಯಾವುದೇ ತೊಂದರೆ ಇಲ್ಲ. ನಾವೇನು ಹೇಳಿದ್ದೀವಿ ಇಲ್ಲಿ, ಕಾರ್ಯಕಾರಣ ಭಾವ ಹಿಂದೆ ತೋರಿಸಿದೀವಲ್ಲ, ಕಾರ್ಯಕಾರಣ ಭಾವ ತೋರಿಸುವಾಗ ಇದೇ ಕಾರ್ಯ ಇದ್ದಾಗ ಕಾರಣ ಇರಬೇಕು ಅಂತ ತಾತ್ಪರ್ಯ. ಕಾರ್ಯ ಇದ್ದಾಗ ಯಾವ್ದಾದ್ರು ಒಂದು ಕಾರಣ ಇರಬೇಕು, ಆದ್ರೆ ಅದೇ ಕಾರಣ ಇರಬೇಕು ಅಂತೇನು ನಮ್ಮ ತಾತ್ಪರ್ಯ ಅಲ್ಲ. ಆದ್ರಿಂದ ಹಿಂದೆ ಯಾವ ಕಾರ್ಯಕಾರಣ ಭಾವವನ್ನು ಇಟ್ಕೊಂಡು, ಕಾರ್ಯಕಾರಣ ಭಾವದ ಚಾರ್ಟ್ ಇಟ್ಕೊಂಡು ನಾವು ಪ್ರಶ್ನೆ ಮಾಡಿದ್ದೀವಿ, ನೀವು ಪ್ರಶ್ನೆ ಮಾಡಿದ್ದೀರಿ, ಅಲ್ಲೆಲ್ಲ ನಡುವೆ ಕೆಲವು ಇಂಥ ತಿದ್ದುಪಡಿಗಳನ್ನು ತರಬೇಕು. ಜಗತ್ತಿನಲ್ಲಿ ಅದು ನಾವು ವ್ಯವಹಾರದಲ್ಲಿ ಕಂಡಿದೆ, ಹೀಗೆ ಆಗ್ಬೇಕು ಅಂತ ಏನಿಲ್ಲ ಅಂತ ಅದರ ತಾತ್ಪರ್ಯ. ಇನ್ನ ಜ್ಞಾತ ಮಹಾತ್ಮ್ಯಸ್ಯಾಪಿ ಪುಂಸಃ, ಕೆಲವು ಕಡೆ ಕಾರಣ ಇದ್ದಾಗಲೂ ಕೂಡ ಕಾರ್ಯ ಇರೋದಿಲ್ಲ, ಯಾಕೆ ಅಂತ ಪ್ರಶ್ನೆ ಬಂದ್ರೆ, ಸ್ನೇಹ ಅನುಪಪತ್ತೇ, ಮಹಾತ್ಮವನ್ನು ತಿಳಿದ ವ್ಯಕ್ತಿಗೂ ಕೂಡ ಆ ವ್ಯಕ್ತಿಯ ಬಗ್ಗೆ ಸ್ನೇಹ ಹುಟ್ಟದೇ ಇರ್ಲಿಕ್ಕೆ ಏನು ಕಾರಣ ಅಂದ್ರೆ, ಮಾತ್ಸರ್ಯಾದಿ ನಿರುದ್ಧತ್ವೇನ. ಮಹಾತ್ಮ ಜ್ಞಾನ ಇದೆ, ಆದ್ರೆ ಮಾತ್ಸರ್ಯ ಇದೆ. ಯಾರ ಮಹಾತ್ಮ ಜ್ಞಾನ ಇದೆಯೋ ಆ ವ್ಯಕ್ತಿಯ ಬಗ್ಗೆ ಇವನಿಗೆ ಮಾತ್ಸರ್ಯ, ಒಂದು ಹೊಟ್ಟೆ ಕಿಚ್ಚಿದೆ. ಆದ್ರಿಂದಾಗಿ ಅಕಾರಣತ್ವ ಅನಾಪಾದಕತ್ವ. ಈ ಕಾರಣದಿಂದ ಮಹಾತ್ಮ ಜ್ಞಾನ ಇದ್ದಾಗಲೂ ಕೂಡ ಅವನಿಗೆ ಭಕ್ತಿ ಹುಟ್ಟುತ್ತಾ ಇಲ್ಲ. ಅಂದ ಮಾತ್ರಕ್ಕೆ ಮಹಾತ್ಮ ಜ್ಞಾನವು ಭಕ್ತಿಗೆ ಕಾರಣ ಅಲ್ಲ ಅಂತಲ್ಲ, ಅಕಾರಣತ್ವವನ್ನು ಆಪಾದನೆ ಮಾಡುವುದಿಲ್ಲ. ಆಪಾದಕ ಅಂದ್ರೆ ಮಾಡ್ತದೆ ಅಂತ ಅರ್ಥ, ಅಕಾರಣತ್ವವನ್ನ ತೋರಿಸ್ತದೆ ಅಂತ ಅರ್ಥ. ಅಕಾರಣತ್ವ ಅನಾಪಾದಕ ಅಂದ್ರೆ ಅಕಾರಣತ್ವವನ್ನು ತೋರಿಸುವುದಿಲ್ಲ ಅಂತ ಈಗ ಅರ್ಥ. ಹೀಗೆ ಕಾರಣ ಇದ್ದಾಗಲೂ ಕೂಡ ಕಾರ್ಯ ಹುಟ್ಟದೇ ಇರಲಿಕ್ಕೆ ಕೆಲವು ಬಾರಿ ಏನೋ ಪ್ರತಿಬಂಧಕಗಳಿರ್ತವೆ. ಅದು ಜಗತ್ತಿನಲ್ಲಿ ಕಂಡಿದೆ. ಬೆಂಕಿಯಿಂದ ದಾಹ ಆಗ್ತದೆ, ಆದ್ರೆ ಆ ಬೆಂಕಿಯಲ್ಲಿ ಯಾವುದೋ ಒಂದು ಉಪಾಯವನ್ನು ನಾವು ಅವಲಂಬಿಸಿ ಒಳಗೆ ಪ್ರವೇಶ ಮಾಡಿದ್ರೆ, ಉದಾಹರಣೆ ಚಂದ್ರಕಾಂತ ಮಣಿ ಅಂತ ಶಾಸ್ತ್ರದಲ್ಲೆಲ್ಲ ಹೇಳ್ತಿರ್ತಾರೆ. ಚಂದ್ರಕಾಂತ ಮಣಿಯನ್ನು ಇಟ್ಕೊಂಡು ನಾವು ಆ ಬೆಂಕಿಯೊಳಗೆ ಪ್ರವೇಶ ಮಾಡಿದರೆ ಅದು ಸುಡೋದೇ ಇಲ್ಲ. ಹಾಗೆಂದ ಮಾತ್ರಕ್ಕೆ ಬೆಂಕಿ ಅಂತನ್ನುವುದು ಸುಡ್ಲಿಕ್ಕೆ ಕಾರಣ ಅಲ್ಲ ಅಂತೇನು ಯಾರು ಹೇಳೋದಿಲ್ಲ. ಅದರಿಂದ ನಾವು ಹಿಂದೆ ಆ ಎ ಮತ್ತು ಬಿ ಅಂತ ಹೀಗೆಲ್ಲ ಚಾರ್ಟ್ಗಳನ್ನೇ ನೋಡಿದ್ದೀವಿ. ಆ ಚಾರ್ಟ್ಗಳು ಸರಿಯಲ್ಲ ಅಂತಲ್ಲ, ಸರಿ ಇವೆ, ಆದರೆ ಎಲ್ಲ ಕಡೆನೂ ಕೂಡ ಒಂದೇ ಥರ ಇರಬೇಕಂತಿಲ್ಲ. ಕಾರ್ಯ ಇದ್ದಾಗ ಕಾರಣ ಇರಬೇಕು, ಇದೇ ಕಾರಣ ಇರಬೇಕು ಅಂತಿಲ್ಲ, ಮತ್ತೂ ಒಂದು ಕಾರಣ ಇರಬಹುದು. ಮಹಾತ್ಮ ಜ್ಞಾನ ಇದ್ದಾಗ ಭಕ್ತಿ ಬರ್ತದೋ ಇಲ್ವೋ, ಅನೇಕ ಜನರಿಗೆ ಬಂದಿದೆಯೋ ಇಲ್ಲೋ ಅಂತ ಅದು ಪ್ರಶ್ನೆ. ಮತ್ತೆ ವಾತ್ಸಲ್ಯ, ಈಗೊಂದು ಉತ್ತರನೂ ಹೀಗೆ ಕೊಡಬಹುದು. ವಾತ್ಸಲ್ಯ ಅಂತ ಅನ್ನೋದು ಮಗುವಿನ ಬಗ್ಗೆ, ಅದು ಸ್ನೇಹದ ಒಂದು ಪ್ರಭೇದ. ಅದು ಸ್ನೇಹದ ಒಂದು ಪ್ರಭೇದವಾದಂತಹ ವಾತ್ಸಲ್ಯ ಬರಲಿಕ್ಕೆ ಮಹಾತ್ಮ ಜ್ಞಾನ ಬೇಕಾಗಿಲ್ಲ. ಆದರೆ ಸ್ನೇಹದ ಮತ್ತೊಂದು ಪ್ರಭೇದವಾದಂತಹ ಭಕ್ತಿ ಬರಲಿಕ್ಕೆ ಮಹಾತ್ಮ ಜ್ಞಾನ ಅಂತ ಅನ್ನೋದು ಬೇಕೇ ಆಗ್ತದೆ. ಜ್ಞಾನೇನ ಇವ ಅಮೃತೀ ಭವತಿ, ತಮೇವಂ ವಿದ್ವಾನ್ ಅಮೃತಯ ಭವತಿ, ನಾಣ್ಯ ಪಂಥ ವಿದ್ಯತೆ ಅಯನಾಯ ಮೊದಲಾದ ವೇದವಾಕ್ಯಗಳು ಆ ಭಗವಂತನನ್ನು ತಿಳಿದವನು ಮುಕ್ತನಾಗ್ತಾನೆ, ಹೊರತು ಅದಕ್ಕೆ ಬೇರೆ ಯಾವುದೇ ಮಾರ್ಗ ಇಲ್ಲ ಅಂತ ಹೀಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿವೆ. ಸ್ಪಷ್ಟವಾಗಿ ಜ್ಞಾನವೇ ಕಾರಣ ಅಂತ ಹೀಗೆಲ್ಲ ಅದ್ರ ಬಗ್ಗೆ ಹೇಳಿಕೆಗಳಿವೆ. ಅದರಿಂದ ನೀವು ಯಾವ ಥರದ ಕಾರ್ಯಕಾರಣ ಭಾವವನ್ನೇ ಅವಲಂಬಿಸಿರಿ, ಆ ಎಲ್ಲ ಕಾರ್ಯಕಾರಣ ಭಾವಗಳು ಎಲ್ಲ ಹಂತದಲ್ಲಿಯೂ, ಎಲ್ಲ ದೇಶದಲ್ಲೂ, ಎಲ್ಲ ಕಾಲದಲ್ಲಿಯೂ, ಎಲ್ಲ ವ್ಯಕ್ತಿಗಳಿಗೂ ಅವು ಸೂಟ್ ಆಗೋದಿಲ್ಲ. ವ್ಯಕ್ತಿ ಅಂದರೆ ಇಂಡಿವಿಜುವಲ್, ಅದಕ್ಕದು ಸೂಟ್ ಆಗ್ತದೆ ಅಂತಿಲ್ಲ. ಅದರಿಂದ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕಾರಣ ಭಾವವನ್ನು ಕೆಲವು ಬಾರಿ ಕಾರ್ಯ ಆಗಲಿಕ್ಕೆ ಈ ಕಾರಣ ಅಲ್ಲದೆ ಹೋದರೂ ಇನ್ನೊಂದು ಯಾವುದೋ ಕಾರಣ ಇದೆ, ಮತ್ತು ಈ ಕಾರಣ ಇದ್ರೂ ಕೂಡ ಕಾರ್ಯ ಆಗಲಿಕ್ಕೆ ಮತ್ತೊಂದೇನೋ ಪ್ರತಿಬಂಧಕ ಇದೆ ಅನ್ನುವ ಪ್ರತ್ಯಕ್ಷ ಸಿದ್ಧವಾದ ಸಂಗತಿಗಳನ್ನು ಕೂಡ ನಾವು ಇಲ್ಲಿ ಪರಾಮರ್ಶಿಸಬೇಕಾಗ್ತದೆ. ಅದಕ್ಕಾಗಿ ಮಹಾತ್ಮ ಜ್ಞಾನ ಅಂತ ವಿಭಕ್ತಿ ಕಾರಣ ಅಲ್ಲ ಅಂತ ಏನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 37ನೇ ಗದ್ಯ ಭಾಗ ತತ್ವಮಂಜರಿದು ಸಮಾಪ್ತ ಆಗಿದೆ. ಮುಂದೆ 38ರಲ್ಲಿ
ಒಂದು ಪ್ರಶ್ನವನ್ನು ಕೈಗೆತ್ಕೋತಾ ಇದ್ದಾರೆ. ಈ ಸೂತ್ರಗಳು ಯಾಕೆ ಹೊರಟಿವೆ ಅಂತ ಅನ್ನೋದ್ರ ಬಗ್ಗೆ, ಸಂಧ್ಯೆ ಸೃಷ್ಟಿರಾಹಿ ಮೊದಲಾದ ಸೂತ್ರಗಳು ಯಾಕೆ ಹೊರಟಿವೆ ಅಂತ ಅನ್ನೋದನ್ನ ಕೈಗೆತ್ಕೋತಾ ಇದ್ದಾರೆ. ನನು ಯದುಕ್ತಂ ಪ್ರಶ್ನ ಈಗ ಪ್ರಾರಂಭ ಆಗ್ತದೆ. ನೀವೇನು ಎಲ್ಲವೂ ಕೂಡ ಭಗವಂತನ ಅಧೀನ ಅಂತ ಪ್ರತಿಪಾದನೆ ಮಾಡಿದ್ರಲ್ಲ, ಆ ಎಲ್ಲವೂ ಕೂಡ ಭಗವಂತನ ಅಧೀನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಒಂದು ಪ್ರಶ್ನೆ. ಪ್ರಥಮಾಧ್ಯಾಯ ಸರ್ವಂ ಈಶಾಧೀನಮಿತಿ, ಎಲ್ಲವೂ ಈಶನ ಅಧೀನ ಅಂತ ಹೇಳಿದ್ರಲ್ಲ, ತದ್ ಅಸಾಧ್ವಿವ, ಅದೇನು ಅಷ್ಟೇನು ಸರಿಯಲ್ಲ. ಇವ ಅಂತಿದೆ ನೋಡಿ, ತದ್ ಅಸಾಧು ಅಂತ ಅಷ್ಟೇ ಹೇಳಲಿಲ್ಲ, ತದ್ ಅಸಾಧು ಇವ, ಅದೇನು ಅಷ್ಟು ಸರಿಯಲ್ಲ. ಇನ್ನೇನು ಹಾಗಾದ್ರೆ ಅಂದರೆ, ಸ್ವಪ್ನ ಪದಾರ್ಥಾನಾಂ ಅಸತ್ಯತ್ವೇನ ತತ್ಪ್ರತೀತೆ ಬಾಹ್ಯ ಪದಾರ್ಥ ಅಧೀನ ಜ್ಞಾನತ್ವೇನ ತೇಷಾಂ ತತ್ಪ್ರತೀತೇಶ್ಚ ಈಶಾಧೀನತ್ವ ಅಭಾವಾತ್. ಸ್ವಪ್ನದ ವಸ್ತುಗಳಿವೆ, ಆ ಸ್ವಪ್ನದ ವಸ್ತುಗಳೆಲ್ಲವೂ ಕೂಡ ಅವು ಅತ್ಯಂತ ಅಸತ್ಯ, ಸ್ವಪ್ನದಲ್ಲಿ ಕಂಡ ವಸ್ತುಗಳು. ಹಾಗಾಗಿ ಅದು ಅವುಗಳ ಜ್ಞಾನ ಹೇಗೆ ಬಂತು? ಜ್ಞಾನ ಬರ್ತಿರೋದಂತೂ ಕಂಡಿದೆ, ಅದು ಹೇಗೆ ಬಂತು ಅಂತಂದರೆ ಬಾಹ್ಯ ಪದಾರ್ಥಗಳ ಜ್ಞಾನದಿಂದಾಗಿ ಈ ಜ್ಞಾನ ಬಂತು. ಬಾಹ್ಯ ವಸ್ತುವಿನಲ್ಲಿ ನಾವು ಆನೆ, ಕುದುರೆ ಮೊದಲಾದವುಗಳನ್ನು ನೋಡಿದ್ದೇವೆ. ಆ ವಸ್ತುಗಳನ್ನು ನೋಡಿದ್ದರಿಂದಾಗಿ, ಆ ಬಾಹ್ಯ ಪದಾರ್ಥಗಳ ಜ್ಞಾನದಿಂದಾಗಿ ಇಲ್ಲಿಯೂ ಕೂಡ ಈ ವಸ್ತುಗಳ ಜ್ಞಾನವು ಕೂಡ ಬಂತು ಸಂಸ್ಕಾರದಿಂದಾಗಿ. ಆದ್ದರಿಂದ ಈ ಅಸತ್ಯವಾದ ಸ್ವಪ್ನ ವಸ್ತುಗಳು ಮತ್ತು ಅವುಗಳ ಜ್ಞಾನ ಇವೆರಡೂ ಕೂಡ ಈಶನ ಅಧೀನ ಅಲ್ಲ ಅಂತ ಹೀಗೆ ಪ್ರಶ್ನೆ. ಇದೊಂದು. ಮತ್ತು ಇನ್ನೊಂದು ಪ್ರಶ್ನೆ, ಆ ಸ್ವಪ್ನದಲ್ಲಿ ಕಂಡ ವಸ್ತುಗಳು ತಿರೋಹಿತ ಆಗ್ತಾವಲ್ಲ, ಒಂದು ಹಂತದ ನಂತರ ಅವೆಲ್ಲ ಹೊರಟು ಹೋಗ್ತವೆ. ಅದು ತಿರೋಧಾನ ಆಗುವುದು ಕೂಡ ಭಗವಂತನ ಅಧೀನ ಏನೂ ಅಲ್ಲ, ನ ಈಶಾಧೀನಂ. ಯಾಕೆಂದರೆ ಸ್ವಪ್ನ ಪ್ರತೀತೇ ಬಾಹ್ಯ ಅರ್ಥ ಅಜ್ಞಾನ. ಇಲ್ಲೊಂದು ಸಣ್ಣ ಪ್ರಮಾದ ಆಗಿದೆ, ಅದನ್ನೆಲ್ಲ ಶ್ರೋತೃಗಳು ಕೂಡ ಗಮನಿಸಬೇಕು. 38ನೇ ಗದ್ಯ ಭಾಗದಲ್ಲಿ ಏನು ಪ್ರಾರಂಭ ಕಂಡಿದೆ ಅಂತಲೂ ಇನ್ನೊಂದ್ಸರಿ ಹೇಳ್ತೇನೆ. ನಾನು ಯದುಕ್ತಂ ಪ್ರಥಮಾಧ್ಯಾಯೇ ಸರ್ವಂ ಈಶಾಧೀನಮಿತಿ ತದ್ ಅಸಾಧ್ವಿವ. ಮೊದಲನೇ ಅಧ್ಯಾಯದಲ್ಲಿ ಸಕಲವೂ ಕೂಡ ಭಗವಂತನ ಅಧೀನ ಅಂತ ನೀವು ಹೇಳಿದ್ರಲ್ಲ, ಅದು ಸರಿಯಾಗೋದಿಲ್ಲ, ಅದೇನು ಅಷ್ಟು ಸರಿಯಲ್ಲ. ಆ ವಾಕ್ಯ ಸಮಸ್ಯೆ ಏನಿಲ್ಲ. ಮುಂದೆ ಸ್ವಪ್ನ ಪದಾರ್ಥಾನಾಂ ಅತ್ಯಂತ ಅಸತ್ವೇನ, ಸ್ವಪ್ನದಲ್ಲಿರುವ ವಸ್ತುಗಳು, ಸ್ವಪ್ನದಲ್ಲಿ ಕಂಡ ವಸ್ತುಗಳು ಮತ್ತು ಸ್ವಪ್ನದ ವಸ್ತುಗಳ ಕಾಣಿಕೆ, ಜ್ಞಾನ ಕಾಣಿಕೆ ಇವೆರಡೂ ಏನಿವೆ ಅವು ಭಗವಂತನ ಅಧೀನ ಅಲ್ಲ ಅಂತ ಪ್ರಶ್ನೆ. ಈಗ ಎಲ್ಲವೂ ಭಗವಂತನ ಅಧೀನ ಅಂತ ಹೇಳ್ತಾ ಇದ್ದೀರಿ, ಆದರೆ ಸ್ವಪ್ನ ವಸ್ತುಗಳು ಮತ್ತು ಅವುಗಳ ಜ್ಞಾನವೇ ಇವೆರಡೂ ಕೂಡ ಭಗವಂತನ ಅಧೀನ ಅಲ್ವೇ ಅಲ್ಲ. ಹಾಗಾದರೆ ಅವು ಆ ಸ್ವಪ್ನ ವಸ್ತುಗಳ ಜ್ಞಾನ ಅದು ಯಾವುದರ ಅಧೀನ ಅಂತ ಈ ಪ್ರಶ್ನೆ ಬಂದರೆ, ಬಾಹ್ಯಾರ್ಥ ಅಜ್ಞಾನ ಅಧೀನತ್ವೇನ. ನಾನು ಈ ಮೊದಲು ಮಾಡಿದ ಪ್ರಮಾದ ಬಾಹ್ಯಾರ್ಥ ಜ್ಞಾನ ಅಧೀನತ್ವೇನ ಅಂತ ಹೇಳಿಬಿಟ್ಟೆ, ಆದರೆ ಬಾಹ್ಯಾರ್ಥ ಅಜ್ಞಾನ ಅಧೀನತ್ವೇನ ಅಂತ ಅಲ್ಲಿ ಇರೋದು. ಮತ್ತು KT ಪಾಂಡುರಂಗ ಆಚಾರ್ಯರು ಕೂಡ ಬಾಹ್ಯ ಪದಾರ್ಥಗಳ ಅಜ್ಞಾನ ಪ್ರಯುಕ್ತವಾಗಿವೆ, ಸ್ವಪ್ನ ಪದಾರ್ಥಗಳು ಅತ್ಯಂತ ಅಸತ್ಯ ಆಗಿದ್ದು ಆ ಬಾಹ್ಯ ಪದಾರ್ಥಗಳ ಅಜ್ಞಾನ ಪ್ರಯುಕ್ತವಾಗಿವೆ. ಆದ್ದರಿಂದ ಸ್ವಪ್ನ ಪದಾರ್ಥಗಳು ಇವುಗಳ ಪ್ರತೀತಿ ಎರಡೂ ಕೂಡ ಬಾಹ್ಯ ಪದಾರ್ಥಗಳ ಅಜ್ಞಾನಕ್ಕೆ ಅಧೀನ ಆಗಿದೆ ಅಂತಲೇ ಅದನ್ನ ಅನುವಾದ ಮಾಡಿದ್ದಾರೆ. ಆದ್ದರಿಂದ ಅಜ್ಞಾನ ಅಂತ ಇಟ್ಕೊಂಡು ನಾನು ಅರ್ಥ ಹೇಳಬೇಕಾಗಿತ್ತು. ಬಾಹ್ಯ ಪದಾರ್ಥ ಜ್ಞಾನ ಅಂತ ಇಟ್ಕೊಂಡು ನಾನು ಅರ್ಥ ಹೇಳಿದ್ದೆ, ಅದು ಸರಿಯಾಗೋದಿಲ್ಲ. ಈ ಸ್ವಪ್ನದಲ್ಲಿರುವ ವಸ್ತುಗಳಾಗಲಿ ಅವುಗಳ ಜ್ಞಾನ ಆಗಲಿ ಬಾಹ್ಯ ಪದಾರ್ಥಗಳ ಅಜ್ಞಾನಕ್ಕೆ ಅಧೀನ ಅಂದ್ರೆ ಏನರ್ಥ ಅದನ್ನೀಗ ನಾವು ಗಮನಿಸ್ಬೇಕು. ಮೊದಲು ಅಜ್ಞಾನಕ್ಕೆ ಅಧೀನ ಅಂದ್ರೆ ಅದರ ಅರ್ಥ ಹೀಗೆ, ಸಾಮಾನ್ಯವಾಗಿ ನಮ್ಮ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಎಲ್ಲವೂ ಕೂಡ ಬಹಿರ್ಮುಖ ಆಗಿರ್ತವೆ. ಮನಸ್ಸು ಒಳಗಡೆನೇ ಇರ್ತದೆ, 5 ಜ್ಞಾನೇಂದ್ರಿಯಗಳಂತೂ ಹೊರಗಡೆ ಬಹಿರ್ಮುಖ ಆಗಿದ್ದು ಹೊರಗಿನ ವಿಷಯಗಳನ್ನು ಮನಸ್ಸಿಗೆ ತಲುಪಿಸ್ತಾ ಇರ್ತವೆ. ಅದರಿಂದ ಸದಾ ನಮಗೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅನ್ನುವಂಥ 5 ಸಂಗತಿಗಳು ಎಚ್ಚರದಲ್ಲಿ ತಿಳಿತಾ ಇರ್ತವೆ. ಅವೇ ಬಾಹ್ಯ ವಸ್ತುಗಳು. ಈ ಬಾಹ್ಯ ವಸ್ತುಗಳು ಎಲ್ಲಿಯವರೆಗೆ ನಮಗೆ ತಿಳಿತಾ ಇರ್ತಾವೋ 5 ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಮನಸ್ಸಿನ ಮೂಲಕ, ಅಲ್ಲಿಯವರೆಗೂ ಕನಸೇನೂ ಬರೋದಿಲ್ಲ, ಕನಸು ಕಾಣುವುದೇ ಇಲ್ಲ ನಾವು. ಆದರೆ ದೇಹಕ್ಕೆ ದಣಿವಾಗಿ
ನಾವು ಯಾವಾಗ ಮಲಗುತ್ತೇವೆ ಹಾಗೆ ಮಲಗಿದಾಗ ನಮ್ಮ 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಉಪರತ ಆಗ್ತವೆ. ಹಾಗೆ ಉಪರತ ಆದಾಗ ಬಾಹ್ಯ ವಸ್ತುಗಳ ಜ್ಞಾನ ಆಗುವುದಿಲ್ಲ. ಕೇವಲ ಆತ್ಮನಿಗೆ ನಿದ್ರೆ ಇಲ್ಲ ಆದ್ರಿಂದ ಅವನೊಬ್ಬ ಎಚ್ಚರದಿಂದ ಇರ್ತಾನೆ. ಹೀಗೆ ಬಾಹ್ಯ ವಸ್ತುಗಳ ಜ್ಞಾನ ಬರುವುದು ನಿಲ್ಲಬೇಕು. ಬಾಹ್ಯ ವಸ್ತುಗಳ ಜ್ಞಾನ ಬರುವುದು ನಿಂತ ಮೇಲೆ, ಅರ್ಥಾತ್ ಬಾಹ್ಯ ವಸ್ತುಗಳನ್ನು ಕೊಡುವ 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ತಮ್ಮ ಕೆಲಸ ಮಾಡುವುದನ್ನು ನಿಲ್ಲಿಸಿದ ಮೇಲೆ ಈ ಮನುಷ್ಯನಿಗೆ ಕನಸು ಮತ್ತು ನಿದ್ರೆಗಳು ಬರೋದು. ಆವಾಗ ನಿದ್ರೆ ಬರ್ಲಿಕ್ಕೆ ಶುರುವಾಗ್ತದೆ. ಆ ನಿದ್ರೆಯಲ್ಲಿ ಕಂಡಂತಹ ವಸ್ತುಗಳು ಹೀಗೆ ಈ ಕಾರಣದಿಂದ ಬಾಹ್ಯ ವಸ್ತುಗಳ ಅಜ್ಞಾನದ ಅಧೀನವಾಗಿವೆ. ಬಾಹ್ಯ ವಸ್ತುಗಳ ಜ್ಞಾನವೇ ನಮಗೆ ಬರ್ತಾ ಇದ್ರೆ ಕನಸು ಬೀಳುವುದಿಲ್ಲ, ನಿದ್ರೆನೂ ಬರೋದಿಲ್ಲ. ಆದ್ರಿಂದ ಬಾಹ್ಯ ವಸ್ತುಗಳ ಅಜ್ಞಾನ ಅಂದ್ರೆ ಬಾಹ್ಯ ವಸ್ತುಗಳ ಜ್ಞಾನ ಬರುವುದು ನಿಲುಗಡೆ ಆದಮೇಲೆ. ಅಜ್ಞಾನ ಅಂದ್ರೆ ತಪ್ಪು ತಿಳುವಳಿಕೆ ಅಂತ ಅರ್ಥ ಅಲ್ಲ. ಬಾಹ್ಯ ವಸ್ತುಗಳ ಜ್ಞಾನ ಬರುವುದು ನಿಂತ ಮೇಲೆ, ನಿಲುಗಡೆ ಆದ್ಮೇಲೆ, ಅದಕ್ಕೊಂದು ಸ್ಟಾಪ್ ಆದಮೇಲೆ ಈ ಸ್ವಪ್ನ ಪದಾರ್ಥಗಳು ಕಾಣ್ತವೆ. ಹಾಗಾಗಿ ಸ್ವಪ್ನ ಪದಾರ್ಥ ವಸ್ತುಗಳ ಜ್ಞಾನವೂ ಕೂಡ ನಮಗೆ ಬರ್ತದೆ. ಆದ್ರಿಂದ ತೇಷಾಂ ತತ್ಪ್ರತೀತಿಯಶ್ಚ, ಸ್ವಪ್ನ ವಸ್ತುಗಳು ಮತ್ತು ತತ್ಪ್ರತೀತಿಯಶ್ಚ, ಸ್ವಪ್ನ ವಸ್ತುಗಳ ಜ್ಞಾನ ಇವೆರಡೂ ಕೂಡ ಇವು ಭಗವಂತನ ಅಧೀನ ಅಲ್ಲ, ಈಶಾಧೀನ ಅಲ್ಲ. ಇನ್ಯಾವುದರ ಅಧೀನ ಅಂದರೆ ಬಾಹ್ಯ ವಸ್ತುಗಳ ಜ್ಞಾನದ, ಬಾಹ್ಯ ವಸ್ತುಗಳ ಜ್ಞಾನ ಬರುವುದು ನಿಲ್ಲುವುದರ ಅಧೀನ. ನನಗಾಗಲೇ ಹೇಳಿದೆ, ಅಜ್ಞಾನ ಅಂತಂದರೆ ಬಾಹ್ಯ ವಸ್ತುಗಳ ಜ್ಞಾನದ ಒಂದು ನಿಲುಗಡೆ, ಆ ನಿಲುಗಡೆಯ ಅಧೀನ ಇವು ಅಂತ ಹೀಗೆ ಅದನ್ನು ಓದಬೇಕು. ನಾನು ಆವಾಗ ಅದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೆ ಅಂತಂದರೆ, ಬಾಹ್ಯ ವಸ್ತುಗಳಾದಂತಹ ಘಟ ಪಟ ಪುರುಷ ಸ್ತ್ರೀ ಇತ್ಯಾದಿ ಸಂಗತಿಗಳನ್ನು ನಾವು ಕಣ್ಣಿನಿಂದ ನೋಡಿರಬೇಕು. ನೋಡಿದ್ರಿಂದ ಒಂದು ಸಂಸ್ಕಾರ ಬರ್ತದೆ. ಆ ಸಂಸ್ಕಾರದ ಅಧೀನವಾಗಿವೆ ಈ ಸ್ವಪ್ನದಲ್ಲಿ ಕಾಣುವಂಥ ವಸ್ತುಗಳು ಅಂತ ನಾನು ಹೀಗೆ ಅರ್ಥ ಮಾಡಿದ್ದೆ. ಅದು ವಿಷಯ ಸರಿ, ಅದು ಬೇರೆ ಹಂತದಲ್ಲಿ ಬೇರೆ ಚರ್ಚೆಯಲ್ಲಿ ಆ ವಿಷಯ ಉಪಯುಕ್ತ ಆದೀತು. ಆದರೆ ಇಲ್ಲಿ ಹೇಳ್ತಾ ಇರುವಂತೆ ಬಾಹ್ಯ ವಸ್ತುಗಳ ಜ್ಞಾನ ಬರ್ತಾ ಇರುವಷ್ಟು ಕಾಲ ನಮಗೆ ಸ್ವಪ್ನ ಬೀಳುವುದೇ ಇಲ್ಲ. ಮತ್ತು ಸ್ವಪ್ನ ವಸ್ತುಗಳು ನಮಗೆ ಕಾಣುವುದೂ ಇಲ್ಲ. ಆದ್ದರಿಂದ ಸ್ವಪ್ನ ವಸ್ತುಗಳು ಮತ್ತು ಸ್ವಪ್ನ ವಸ್ತುಗಳ ಜ್ಞಾನ ಇವೆರಡೂ ಕೂಡ ಬಾಹ್ಯ ವಸ್ತುಗಳ ಜ್ಞಾನವು ನಿಲ್ಲುವುದರ ಅಧೀನವಾಗಿವೆ, ಭಗವಂತನ ಅಧೀನ ಆಗಿಲ್ಲ ಅದು ಅಂತ ಹೀಗೆ ಅಲ್ಲಿ ಒಂದು ಪ್ರಶ್ನೆ. ಮತ್ತು ಸ್ವಪ್ನ ತಿರೋಧಾನಮಪಿ, ಸ್ವಪ್ನ ವಸ್ತುಗಳ ತಿರೋಧಾನ ಅವೆಲ್ಲವೂ ಕಣ್ಮರೆಯಾಗುವುದು ಕೂಡ ಭಗವಂತನ ಅಧೀನ ಏನಲ್ಲ. ಯಾಕೆ ಅಂದರೆ ಸ್ವಪ್ನ ವಸ್ತುಗಳು ಕಂಡಿದ್ದು ಯಾವುದರಿಂದ ಅಂತ ಅನ್ನೋದನ್ನ ಆಲೋಚನೆ ಮಾಡಿದರೆ ಅದು ಅದರ ನಿಲುಗಡೆಯೂ ಕೂಡ ಯಾವುದರ ಅಧೀನ ಅಂತ ನಮಗೆ ಗೊತ್ತಾಗ್ತದೆ. ಅದರ ತಿರೋಧಾನವೂ ಕೂಡ, ಕಣ್ಮರೆಯಾಗುವುದು ಕೂಡ ಯಾವುದರ ಅಧೀನ ಅಂತ ಸ್ಪಷ್ಟ ಆಗ್ತದೆ. ಸ್ವಪ್ನ ಪ್ರತೀತೇಹೇ ಬಾಹ್ಯಾರ್ಥ ಅಜ್ಞಾನ ಅಧೀನತ್ವೇನ. ಸ್ವಪ್ನ ವಸ್ತುಗಳು, ಸ್ವಪ್ನ ಅಂದರೆ ಕನಸು, ಸ್ವಪ್ನ ಅಂದರೆ ಕನಸಿನಲ್ಲಿ ಕಂಡ ವಸ್ತುಗಳು, ಅವುಗಳ ಜ್ಞಾನ ಅನ್ನುವುದು ಬಾಹ್ಯಾರ್ಥದ ಅಜ್ಞಾನದ ಅಧೀನವಾಗಿದೆ. ಬಾಹ್ಯಾರ್ಥ ಜ್ಞಾನ ಬರುವುದು ನಿಲ್ಲಬೇಕು, ಆ ನಿಲ್ಲುವಿಕೆಯ ಅಧೀನವಾಗಿವೆ ಸ್ವಪ್ನ ವಸ್ತುಗಳ ಜ್ಞಾನ. ಆದ್ರಿಂದ ತದ ಅಪ್ರತೀತೇಹೆ, ಇಲ್ಲಿ ತದಪ್ರತೀತೇಹೆ ಅಂದರೆ ಸ್ವಪ್ನ ವಸ್ತುಗಳ ಅಪ್ರತೀತಿ, ಸ್ವಪ್ನ ವಸ್ತುಗಳ ತಿರೋಧಾನ ಅಂತ ಅರ್ಥ. ಸ್ವಪ್ನ ವಸ್ತುಗಳು ಕಾಣದಿರುವುದೇನಿದೆ ಅದು ಬಾಹ್ಯಾರ್ಥ ಜ್ಞಾನಾಧೀನತ್ವ ಔಚಿತ್ಯಾತ್. ಅವು ಬಾಹ್ಯ ಅಲ್ಲಿ ಬ್ರಾಹ್ಮರ್ಥ ಅಂತಿದೆ, ಅದು ಬಾಹ್ಯಾರ್ಥ ಹೀಗಾಗಬೇಕು. ಬ್ರಾ ಇದ್ದಲ್ಲಿ ರ ತೆಗೆದಾಕಬೇಕು, ಅದು ಬಾ ಆಗಬೇಕು. ಮತ್ತು ಬಾಹ್ಯಾರ್ಥ ಜ್ಞಾನ ಅಧೀನತ್ವ ಔಚಿತ್ಯಾತ್. ನಿದ್ರೆ ಮುಗಿದು, ನಿದ್ರೆ ಕನಸು ಮುಗಿದು, ಮನುಷ್ಯನ ವಿಶ್ರಾಂತಿ ಮುಗಿದು ಅವನ ಮನಸ್ಸು, ಆ ಮನಸ್ಸಿನ ಮೂಲಕ ಇಂದ್ರಿಯಗಳೆಲ್ಲವೂ ಕೂಡ ಬಹಿರ್ಮುಖ ಆದ ಕೂಡಲೇ ಅವನಿಗೆ ಬಾಹ್ಯ ವಸ್ತುಗಳ ಜ್ಞಾನ ಬರ್ಲಿಕ್ಕೆ ತೊಡಗ್ತದೆ. ಆವಾಗ ಸ್ವಪ್ನ ವಸ್ತುಗಳು ಕಣ್ಮರೆಯಾಗಿಬಿಡ್ತವೆ. ಹೀಗೆ ಸ್ವಪ್ನ ವಸ್ತುಗಳ ಅಪ್ರತೀತಿ ಅರ್ಥಾತ್ ತಿರೋಧಾನ ಅನ್ನುವುದು ಬಾಹ್ಯ ವಸ್ತುಗಳ ಜ್ಞಾನಕ್ಕೆ ಅಧೀನವಾಗಿದೆ, ಅಧೀನ ಆಗ್ತದೆ ಅಂತ ಹೇಳುವುದೇ ಉಚಿತ. ಅದರಿಂದ ಈಶಾಧೀನ ಅಲ್ಲ ಅಂತ ಪ್ರಶ್ನೆ. ಹೀಗೆ ಅದನ್ನ ತಿದ್ಕೋಬೇಕು. ಕೆ.ಟಿ. ಪಾಂಡುರಂಗಾಚಾರ್ಯ ಅನುವಾದದಲ್ಲೂ ಕೂಡ ಹಾಗೇ ಇದೆ, ಕನಸು ಮುಗಿಯುವುದು ಅವುಗಳ ಅಧೀನವಾಗಿದೆ ಅಂತ. ಕೆಲವು ಪುಸ್ತಕಗಳಲ್ಲಿ ಬಾಹ್ಯಾರ್ಥ ಅಜ್ಞಾನ ಅಧೀನತ್ವೇನ ಅಂತಿಲ್ಲ,
ಅವರು ಭಾಷ್ಯಾರ್ಥ ಜ್ಞಾನ ಅಧೀನತ್ವೇನ ಅಂತ ತಗೊಂಡಿದ್ದಾರೆ. ಆ ಸ್ವಾಪ್ನ ಪ್ರತೀತೆ ಭಾಷ್ಯಾರ್ಥ ಜ್ಞಾನ ಅಧೀನತ್ವೇನ ತದ್ ಅಪ್ರತೀತೆ ಭಾಷ್ಯಾರ್ಥ ಜ್ಞಾನ ಅಧೀನತ್ವ ಔಚಿತ್ಯಾತ್ ಅಂತ ಹೇಳುವುದು ಸರಿಯಾಗೋದಿಲ್ಲ. ಸ್ವಪ್ನದ ವಸ್ತುಗಳು ಕಾಣುವುದು ಭಾಷ್ಯಾರ್ಥ ಜ್ಞಾನದಿಂದ, ಅದು ಕಾಣದಿರುವುದು ಅಂದರೆ ತಿರೋಧಾನವು ಕೂಡ ಭಾಷ್ಯಾರ್ಥಗಳ ಜ್ಞಾನದಿಂದಲೇ ಅಂತ ಅನ್ನೋದು ಪರಸ್ಪರ ವಿರುದ್ಧ ಆಗ್ತದೆ. ಅದರಿಂದ ಬೇರೆ ಪುಸ್ತಕಗಳಲ್ಲಿ, ನಾವೀಗ ನೋಡ್ತಿರೋ ಪುಸ್ತಕದಲ್ಲೆಲ್ಲ ಕೆಲವು ಬೇರೆ ಪುಸ್ತಕದಲ್ಲಿ ಭಾಷ್ಯಾರ್ಥ ಜ್ಞಾನ ಅಂತಿದ್ರೆ ಅದನ್ನು ತಿದ್ಕೋಬೇಕು, ಭಾಷಾರ್ಥಾಜ್ಞಾನ ಅಂತ ಹೇಳುವುದೇ ಉಚಿತವಾಗಿ ಕಾಣಿಸ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.